ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಬಲ ವೃದ್ಧಿಸ್ತಾ ಇದೆ. 66 ಸ್ಥಾನಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಮುನ್ನಡೆಯನ್ನ ಸಾಧಿಸುತ್ತೆ ಅನ್ನುವುದಾಗಿ ಈಗ ಸದ್ಯಕ್ಕೆ ತಿಳಿದು ಬಂದಿರೋದು. ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮುಂಬೈ ಪಾಲಿಕೆಯಲ್ಲಿ ಬಿಜೆಪಿ ಮೈತ್ರಿಕೂಟ ಬಲ ವೃದ್ಧಿಯಾಗಿರೋದು 90 ಸ್ಥಾನಗಳಲ್ಲಿ, 66 ಅಲ್ಲ 90 ಸ್ಥಾನಗಳಲ್ಲಿ ಬಿಜೆಪಿ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸಿದ್ದು. ಬಿಜೆಪಿ ಹಾಗೂ ಶಿವಸೇನೆ ಶಿಂದೆ ಬಣ ಮುನ್ನಡೆಯನ್ನು ಸಾಧಿಸಿರುವುದಾಗಿ ಗಮನಿಸ್ತಾ ಇದ್ದೀವಿ ನಾವು. ಠಾಕ್ರೆ ಬ್ರದರ್ಸ್, UBT, MNS ನೋಡಿ 71 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಠಾಕ್ರೆ ಬ್ರದರ್ಸ್ 11 ಸ್ಥಾನಗಳಲ್ಲಿ, ಕಾಂಗ್ರೆಸ್ ಮುನ್ನಡೆಯನ್ನು ಸಾಧಿಸಿರುವುದು ಗಮನಿಸ್ತಾ ಇದ್ದೀವಿ ನಾವು. ಮುಂಬೈ ಮಹಾನಗರ ಪಾಲಿಕೆಯ ಎಲೆಕ್ಷನ್ನ ರಿಸಲ್ಟ್ ಇವತ್ತು. ಶರದ್ ಪವಾರ್ ಮನದ NCP 5 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ. ಪಕ್ಷೇತರರು ಅನ್ನುವುದಾಗಿ ತಿಳಿದು ಬಂದಿದೆ. ಗಮನಿಸಬೇಕು, ಈ ರೀತಿಯಾಗಿ ಒಂದು ಅಪ್ಡೇಟ್ಸ್ ಲಭ್ಯ ಆಗಿರೋದು. ಮಹಾನಗರ ಪಾಲಿಕೆಯ ಚುನಾವಣೆ, ಮಹಾರಾಷ್ಟ್ರದ ಪಾಲಿಕೆ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮೈತ್ರಿಯಲ್ಲೂ ಕೂಡ ಬೇರೆ ಬೇರೆ ಚರ್ಚೆ ಆಗಿತ್ತು. ಕಾಂಗ್ರೆಸ್ ಬಿಜೆಪಿ ಜೊತೆಗೆ ಒಂದಿಷ್ಟು ಮೈತ್ರಿಯನ್ನು ಮಾಡಿಕೊಳ್ಳುತ್ತೆ, ಆಮೇಲೆ ಉದ್ಧವ್ ಠಾಕ್ರೆ ಬಣ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಳ್ಳುತ್ತೆ, ಎಲ್ಲವೂ ಕೂಡ ಚರ್ಚೆ ಆಗಿತ್ತು. ಅದಾದ ಬಳಿಕ ಏನೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನು ಕೂಡ ನೀವು ಗಮನಿಸಿದ್ದೀರಿ. ಈಗ ಇವತ್ತು ಮುಂಬೈ ಪಾಲಿಕೆಯ ಚುನಾವಣೆಯ ಫಲಿತಾಂಶ ಬರುತ್ತೆ. ಮಹಾರಾಷ್ಟ್ರದ ಒಂದು ಭವಿಷ್ಯವನ್ನು ನಿರ್ಧರಿಸುವುದು ಈ ಚುನಾವಣೆಯ ಫಲಿತಾಂಶ ಅನ್ನೋದಾಗಿ ಹೇಳಲಾಗ್ತಾ ಇದೆ. ಮುಂಬರುವಂತಹ ವಿಧಾನಸಭಾ ಚುನಾವಣೆ ಇರಲಿ, ಲೋಕಸಭಾ ಚುನಾವಣೆಗೆ ಸ್ಥಳೀಯ ಮಟ್ಟದಲ್ಲಿ ಎಲ್ಲ ಪಕ್ಷಗಳು, ಪ್ರಾದೇಶಿಕ ಪಕ್ಷ ಇರಲಿ, ರಾಷ್ಟ್ರೀಯ ಪಕ್ಷ ಇರಲಿ, ಎಲ್ಲವೂ ಕೂಡ ಈಗ ತಮ್ಮ ತಯಾರಿಯನ್ನು ಈ ಮೂಲಕ ಮಾಡಿಕೊಳ್ಳೋದಕ್ಕೆ ಆರಂಭ ಮಾಡಿರುವುದನ್ನು ಗಮನಿಸ್ತಾ ಇದ್ದೀವಿ. ಸೊ ಈ ರೀತಿಯಾಗಿ ಚರ್ಚೆ ಕಾಣಿಸ್ತಾ ಇದ್ದೀವಿ. ಠಾಕ್ರೆ ಬ್ರದರ್ಸ್, UBT ಇವೆಲ್ಲವೂ ಕೂಡ 71 ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿರುವಂತಹ ಠಾಕ್ರೆ ಬ್ರದರ್ಸ್ 11 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಕಾಂಗ್ರೆಸ್ ಅನ್ನೋದಾಗಿ ಕೂಡ ತಿಳಿದು ಬಂದಿದೆ. ಶರದ್ ಪವಾರ್ ಅವರ NCP 1 ಸ್ಥಾನದಲ್ಲಿ ಮುನ್ನಡೆಯನ್ನು ಕಾಯ್ದಿರಿಸಿರುವುದು. ಮಹಾರಾಷ್ಟ್ರದ ನಾಗ್ಪುರ ಪಾಲಿಕೆ ಚುನಾವಣೆಯ ಫಲಿತಾಂಶ ಕೂಡ ಗಮನಿಸ್ತಾ ಹೋಗೋಣ. ನಾಗ್ಪುರದ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆ ನೋಡಿ. ಹೋದಲ್ಲೆಲ್ಲ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇರೋದು. ನಾಗ್ಪುರದ 40ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 10 ವಾರ್ಡ್ಗಳಲ್ಲಿ ಕಾಂಗ್ರೆಸ್ ಸದ್ಯಕ್ಕೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇರುವುದನ್ನ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೀವಿ. ಗಮನಿಸಬೇಕು, ಏಕನಾಥ್ ಶಿಂದೆ, ಫಡ್ನವೀಸ್ ಇವರಿಗೆಲ್ಲರಿಗೂ ಕೂಡ ಒಂದು ಹಂತಕ್ಕೆ ಈ ಚುನಾವಣೆ, ವಾರ್ಡ್ ಚುನಾವಣೆ ಏನಿದೆಯಲ್ಲ, ಈ ಪಾಲಿಕೆಗಳ ಚುನಾವಣೆಯ ಮಹತ್ವವ ಚುನಾವಣೆ ಆಗಿರುತ್ತೆ. ಠಾಕ್ರೆ ಬ್ರದರ್ಸ್ಗೂ ಕೂಡ ಒಂದು ಮಹತ್ವದ ಚುನಾವಣೆ. ಈ ಫಲಿತಾಂಶದ ಆಧಾರದ ಮೇಲೆ ಮುಂಬರುವಂತಹ ವಿಧಾನಸಭಾ ಚುನಾವಣೆ ಸ್ಟ್ರಾಟಜಿ ಎಲ್ಲವೂ ಕೂಡ ನಡೆಯುತ್ತೆ ಅನ್ನುವುದಾಗಿ ಕೂಡ ತಿಳಿದು ಬಂದಿರೋದು. ಗಮನಿಸಬೇಕು, ಈಗಾಗಲೇ ಈ ರೀತಿಯಾಗಿ ರಾಜತಂತ್ರವನ್ನು ಮಾಡಿಕೊಂಡಿರುವಂತಹ ಪಕ್ಷಗಳು ವಾರ್ಡ್ ಮಟ್ಟದಲ್ಲಿ, ಸ್ಥಳೀಯ ಮಟ್ಟದಲ್ಲಿ, ಪಾಲಿಕೆಯ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಫಲಿತಾಂಶ ಬರುತ್ತೆ ಅದರ ಆಧಾರದ ಮೇಲೆ ಮುಂಬರುವಂತಹ ಮೈತ್ರಿ ಇವೆಲ್ಲವೂ ಕೂಡ ನಿರ್ಧಾರ ಆಗುತ್ತೆ. ಗಮನಿಸಬೇಕು, ಹೆಚ್ಚಿನ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಮಹಾರಾಷ್ಟ್ರದ ಠಾಣೆಯಲ್ಲಿ ಜಿದ್ದಾಜಿದ್ದಿನ ಕಾಳಗ. ಠಾಣೆಯಲ್ಲಿ ಶಿವಸೇನೆ ಶಿಂದೆ ಬಣ ಗಮನಿಸಬೇಕು, ಬಣ ಭರ್ಜರಿ ಪ್ರದರ್ಶನವನ್ನು ಮಾಡ್ತಾ ಇದೆ. ಠಾಣೆಯಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಶಿಂದೆ ಅವರ ಬಣ ಅನ್ನುವುದಾಗಿ. 10 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಸಾಧಿಸಿದೆ. ಒಟ್ಟು 8 ಸ್ಥಾನಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಶಿವಸೇನೆ, UBT 3 ವಾರ್ಡ್ಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿರುವುದು. ಈ ಠಾಕ್ರೆ ಬಣ ಮತ್ತು ಶಿಂದೆ ಬಣ ಇವರೆಲ್ಲರೂ ಕೂಡ ಒಂದು ಹಂತಕ್ಕೆ ಈ ಚುನಾವಣೆಯನ್ನು, ಈ ಪಾಲಿಕೆ ಚುನಾವಣೆಯನ್ನು ತಮ್ಮ ಪ್ರತಿಷ್ಠೆಗಾಗಿಯೂ ಕೂಡ ಬಳಸಿಕೊಂಡಿರುವುದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಉದ್ಧವ್ ಠಾಕ್ರೆ ಅವರಿಂದ ಶಿವಸೇನೆಯಿಂದ ಒಡೆದು ಹೋಗಿ ಶಿಂದೆ, ಫಡ್ನವೀಸ್ ಜೊತೆಗೆ ಕೈ ಜೋಡಿಸಿ ಅಧಿಕಾರವನ್ನು ಹಿಡಿದ್ರು. ಅದಾದ ಬಳಿಕ ಮುಖ್ಯಮಂತ್ರಿ ಆದರು. ಬರುವ ಚುನಾವಣೆಯಲ್ಲಿ ಫಡ್ನವೀಸ್ ಮುಖ್ಯಮಂತ್ರಿ ಆದರು, ಇವರನ್ನು ಉಪಮುಖ್ಯಮಂತ್ರಿಯನ್ನ ಮಾಡಿದ್ರು. ಆಮೇಲೂ ಕೂಡ ಒಂದಿಷ್ಟು ಭಿನ್ನಮತ ಎದುರಾಗಿತ್ತು. ಆದಾಗ್ಯೂ ಕೂಡ ಶಿವಸೇನೆಯ ಜೊತೆಗೆ ಕೈ ಜೋಡಿಸುವಂಥ ಕೆಲಸವನ್ನು ಶಿಂದೆ ಮಾಡಿಲ್ಲ. UBT ಈಗ ಮತ್ತೆ ಮುನ್ನಡೆಯನ್ನು ಕಾಯ್ದುಕೊಳ್ಳುವುದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಯಾವುದೇ ರೀತಿಯಲ್ಲಿ ಅದು ಫಲ ನೀಡದೇ ಇರುವ ಕಾರಣಕ್ಕೋಸ್ಕರವಾಗಿ ಬಹುಶಃ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಯ ಬಣದ ರಾಜಕೀಯ ಒಂದು ಹಂತಕ್ಕೆ ಕುಸಿತ ಇರುವುದನ್ನು ಕೂಡ ಕಾಣ್ತಾ ಇದ್ದೀವಿ. ಕಾಂಗ್ರೆಸ್ ಅಂತೂ ಅಲ್ಲಿ ಏಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿ ಇಡೀ ರಾಷ್ಟ್ರದಾದ್ಯಂತ ಎಲ್ಲ ಚುನಾವಣೆಗಳಲ್ಲಿ, ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲಿರಲಿ, ಪಾಲಿಕೆ ಮಟ್ಟದ ಚುನಾವಣೆಗಳಲ್ಲಿರಲಿ,
ವಿಧಾನಸಭೆಯ ಚುನಾವಣೆಗಳಲ್ಲಿರಲಿ, ಲೋಕಸಭೆ ಚುನಾವಣೆಗಳಲ್ಲಿರಲಿ, ಎಲ್ಲ ಚುನಾವಣೆಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನು ಸಾಧಿಸ್ತಾ ಇರೋದು. ಪ್ರಾದೇಶಿಕ ಪಕ್ಷಗಳಿಗೆ ಸ್ಟ್ರಾಟಜಿಯನ್ನು ಎಷ್ಟೇ ದೊಡ್ಡ ಮಟ್ಟದಲ್ಲೂ ಕೂಡ ಮಾಡಿದ್ರೂ ಕೂಡ ವರ್ಕೌಟ್ ಆಗದೆ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ಮಹಾರಾಷ್ಟ್ರದ ಪಾಲಿಕೆ ಚುನಾವಣೆ, ಮುಂಬೈನ ಪಾಲಿಕೆ ಚುನಾವಣೆ, ನಾಗ್ಪುರ, ಇಲ್ಲೆಲ್ಲವೂ ಕೂಡ ಮಹಾನಗರ ಪಾಲಿಕೆಯ ಚುನಾವಣೆಗಳು, ವಾರ್ಡ್ ಮಟ್ಟದಲ್ಲಿ ಆಗ್ತಾ ಇರುವಂತಹ ಚುನಾವಣೆಯ ಫಲಿತಾಂಶ ಇವತ್ತು ಯಾರ ಕೈ ಮೇಲಾಗುತ್ತೆ ಅನ್ನೋದು ಕಾದು ನೋಡಬೇಕಾಗುತ್ತೆ.